ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಆತ್ಮೀಯರೇ, ಮನಸ್ಸಿನ ಬಗ್ಗೆ ಒಂದು ಮಾತಿದೆ. ಮನಃ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಇದರರ್ಥ ಮಾನವನ ಮನಸ್ಸೇ ಅವನ ಉನ್ನತಿ ಮತ್ತು ಅವನ ಅವನತಿಗಳ ಮೂಲ. ಮಾನವನ ಮನಸ್ಸೇ ಅವನ ಸ್ವರ್ಗ ಮತ್ತು ನರಕಗಳ ಕರ್ತೃ. ಭಗವಂತ ನಮ್ಮ ಸ್ವರ್ಗ ನರಕಗಳ ಕರ್ತೃ ಅಲ್ಲ. ನಮ್ಮ ಮನಸ್ಸುಗಳೇ ನಮ್ಮ ಸ್ವರ್ಗ ನರಕಗಳ ವಿಧಾತ. ನೋಡಿ, ನೀವು ಒಳ್ಳೆಯದು ಮಾಡಿದ್ರೆ ಸ್ವರ್ಗದಂಥ ಜೀವನ ಮಾಡ್ಬೋದು. ಸದಾ ಕೆಡಕನ್ನೇ ಚಿಂತನೆ ಮಾಡ್ತಾ ಇತರರು ಕೆಡಕನ್ನೇ ಮಾಡಿದ್ರೆ ನೀವು ನಿಮ್ಮ ಬದುಕನ್ನು ನರಕವಾಗಿಸ್ಕೋಬೋದು. ಭೂಮಿ ಮೇಲೇ ಇದೆ ಸ್ವರ್ಗ ನರಕ. ನೀವು ನರಕ ನೋಡಬೇಕಾದ್ರೆ ಸಿರಿಯಾಗಿ ಹೋದರೆ ನಿಮಗೆ ನರಕ ಏನು ಅಂತ ಕಾಣ್ತದೆ. ಇಲ್ಲ ಗಾಜಾಗಿ ಹೋದರೆ ನರಕ ಹೇಗಿರ್ತದೆ ಅಂತ ನಿಮಗೆ ಪ್ರತ್ಯಕ್ಷವಾಗಿ ದರ್ಶನ ಆಗ್ತದೆ. ಅದೇ ನೀವು ಸ್ವರ್ಗ ನೋಡಬೇಕಾ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಅಥವಾ ಭಾರತದಲ್ಲಿರ್ತಕ್ಕಂಥ ಮನಾಲಿಗೆ ಹೋಗಿ, ಅದು ಸ್ವರ್ಗ ಸದೃಶ. ಸ್ವರ್ಗ ನರಕ ಬೇರೆ ಏನೂ ಇಲ್ಲ, ಅದು ನಮ್ಮ ಮನಸ್ಸಲ್ಲೇ ಇದೆ. ನಾವು ಸ್ವರ್ಗವನ್ನು ನಮ್ಮ ಚಿಂತನೆಗಳಿಂದ ಸೃಷ್ಟಿ ಮಾಡ್ಕೋಬೋದು, ಅಥವಾ ನಮ್ಮ ಚಿಂತೆಯಿಂದ ನರಕವನ್ನು ನಾವು ಸೃಷ್ಟಿಸ್ಕೋಬೋದು. ನಾವು ಭಗವಂತನನ್ನು ದೂಷಿಸುವ ಅವಶ್ಯಕತೆ ಇಲ್ಲ. ನಮ್ಮ ಕರ್ಮಾನುಸಾರ ನಮ್ಮ ಜೀವನ, ನಮ್ಮ ಸಂಸ್ಕಾರ ಚೆನ್ನಾಗಿದ್ದರೆ ಆ ಸಂಸ್ಕಾರ ನಮ್ಮಿಂದ ಸತ್ಕಾರ್ಯಗಳನ್ನು, ಮಹತ್ಕಾರ್ಯಗಳನ್ನು, ದಾನ ಧರ್ಮಾದಿಗಳನ್ನು ಮಾಡುವಂತೆ ಅದು ಪ್ರೋತ್ಸಾಹ ಮಾಡ್ತದೆ. ನಮ್ಮ ಸಂಸ್ಕಾರ ಸರಿಯಾದ ಸಂಸ್ಕಾರ ಇಲ್ಲ, ಕುಕರ್ಮ ಇದೆ ಅಂತಂದರೆ ಅದು ಕೆಟ್ಟ ಫಲಗಳನ್ನು ಖಂಡಿತ ಬದುಕಿನಲ್ಲಿ ಕೊಡ್ತದೆ. ಹಾಗಾಗಿ ಯಾವಾಗಲೂ ಆಶಾಭಾವನೆಯಿಂದ ಇರೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಪರಿಸ್ಥಿತಿಗಳಿಗೆ ನಾವು ಹೊಂದ್ಕೋಬೇಕೇ ಹೊರತು ಪರಿಸ್ಥಿತಿ ನಮಗೆ ಹೊಂದ್ಕೋಬೇಕು ಅನ್ನೋದು ಮೂರ್ಖತನವಾದೀತು. ನೋಡಿ, ಎರಡು ವಾಕ್ಯಗಳನ್ನು, ಎರಡು ಶಬ್ದಗಳನ್ನು ನಾನಿಲ್ಲಿ ಉಲ್ಲೇಖಿಸ್ತೇನೆ. ನೀವು ಸ್ವರ್ಗದಂಥ ಜೀವನ ಈ ಎರಡನ್ನ ಪಾಲಿಸಿದರೆ ಸ್ವರ್ಗ ಮಾಡ್ಕೋಬೋದು. ಒಂದು ಅಡ್ಯಾಪ್ಟಬಿಲಿಟಿ, ಇನ್ನೊಂದು ಫ್ಲೆಕ್ಸಿಬಿಲಿಟಿ. ಅಡ್ಯಾಪ್ಟಬಿಲಿಟಿ ಅಂತಂದರೆ ಎಲ್ಲ ಪರಿಸ್ಥಿತಿಗೆ ನೀವು ಹೊಂದ್ಕೊಳ್ಳೋದು, ನೀರು ಹಾಗೆ. ಅದೇ ಒಂದು ವಸ್ತು ಅಥವಾ ಒಂದು ಕಲ್ಲು ಆ ಒಂದು ಆಕಾರಕ್ಕೆ ಹೊಂದ್ಕೊಳ್ಳೋದಿಲ್ಲ. ಗ್ಲಾಸಲ್ಲಿ ಕಲ್ಲು ಹಾಕಿದರೆ ಅದನ್ನು ಪುಡಿ ಮಾಡಿ ಹಾಕಬೇಕಾಗ್ತದೆ. ಅದೇ ನೀರು ನೀವು ಯಾವುದೇ ಆಕಾರಕ್ಕೆ ಹಾಕಿದರೆ ಆ ಆಕಾರಕ್ಕೆ ಹೊಂದ್ಕೊಳ್ತಾರೆ. ಇದನ್ನು ಅಡ್ಯಾಪ್ಟಬಿಲಿಟಿ ಅಂದರೆ ನಾವು ಆ ಪರಿಸ್ಥಿತಿಗೆ ಹೊಂದ್ಕೊಳ್ಳೋದು. ತುಂಬ ಜನ ಏನು ಮಾಡ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಿನ್ನ ಗಂಡನ ಜೊತೆ ಅಂತ ಮನೆಯವರು ಬುದ್ಧಿಮಾದ ಹೇಳ್ತಿರ್ತಾರೆ. ಅಡ್ಜಸ್ಟ್ಮೆಂಟ್ಗೂ ಅಡ್ಯಾಪ್ಟಬಿಲಿಟಿಗೂ ವ್ಯತ್ಯಾಸ ಇದೆ. ಅಡ್ಯಾಪ್ಟಬಿಲಿಟಿ ಆದರೆ ಆ ಸೊಸೆಗೆ ಆ ಮನೆಯ ಅತ್ತೆ ತಾಯಿ ಹಾಗೆ ಕಾಣ್ತಾಳೆ. ಅದೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕೋದ್ರೆ ಅವಳು ಗಯ್ಯಾಳಿ ಅತ್ತೆ ಥರ ಕಾಣ್ತಾಳೆ ಆ ಹೆಣ್ಮಗಳಿಗೆ. ಹಾಗೆ ಫ್ಲೆಕ್ಸಿಬಿಲಿಟಿ ಅನ್ನೋ ಒಂದು ಪದ ಇದೆ. ಇದು ಜೀವನದಲ್ಲಿ ನಾವು ಇದನ್ನು ಅಡ್ಯಾಪ್ಟ್ ಮಾಡ್ಕೋಬೋದು. ಏನು ಫ್ಲೆಕ್ಸಿಬಿಲಿಟಿ ಅಂತಂದರೆ, ಈಗ ವೇಗವಾಗಿ ಗಾಳಿ ಬೀಸಿದಾಗ, ಚಂಡಮಾರುತಗಳು ಬಂದಾಗ ಈ ಅಡೋಮೆಂಟ್ ಟ್ರೀಸ್ ಇದೆಯಲ್ಲ, ಅಂದರೆ ನಾನು ಬಾಗುವುದಿಲ್ಲ, ತಲೆ ಬಾಗುವುದಿಲ್ಲ ಅಂತ ನೇರವಾಗಿ ನಿಂತ್ಕೊಂಡಿರ್ತಾವಲ್ಲ, ಆ ಮರಗಳೆಲ್ಲ ಬಿದ್ದೋಗ್ತವೆ ಗಾಳಿಯ ಹೊಡೆತಕ್ಕೆ. ಅದೇ ನೋಡಿ, ಸಣ್ಣ ಸಣ್ಣ ಮರಗಳು ಎತ್ತರಕ್ಕೆ ಬೆಳೆದಿರ್ತವೆ, ಅವು ಗಾಳಿ ಬಂದಾಗ ತಲೆಯನ್ನು ನೆಲದವರೆಗೂ ಬಾಗಿ ಗಾಳಿ ಮುಂದೆ ಸರಿದಾಗ ವಾಪಸ್ ಬರ್ತವೆ. ದಿಸ್ ಈಸ್ ಕಾಲ್ಡ್ ಫ್ಲೆಕ್ಸಿಬಿಲಿಟಿ. ಹಾಗೆ ಅಡೋಮೆಂಟ್ ಆಗಿದ್ದರೆ ನಾವು ಬದುಕಲ್ಲಿ ಬಿದ್ದು ಹೋಗ್ತೀವಿ, ಸೋತು ಹೋಗ್ತೀವಿ. ಎಷ್ಟೋ ಜನ ಈ ಅಡೋಮೆನ್ಸಿಯಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅವರು ಫ್ಲೆಕ್ಸಿಬಲ್ ಆಗಿರೋದಿಲ್ಲ ಪರಿಸ್ಥಿತಿಗಳಿಗೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಅಡ್ಯಾಪ್ಟಬಿಲಿಟಿ ಅನ್ನೋದನ್ನು ನಾವು ರೂಢಿಸ್ಕೋಬೋದು. ಅದರಿಂದ ಒಳ್ಳೆಯ ಜೀವನ ನಾವು ಮಾಡ್ಬೋದು. ಮತ್ತು ಫ್ಲೆಕ್ಸಿಬಲ್ ಆಗಿರೋದು, ಸದಾ ಹೀಗೆ ಈಗೋಯಿಸ್ಟಿಕ್ ಆಗಿರೋ ಬದಲು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಕ್ಕಂಥ ಆ ನೇಚರ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಫ್ಲೆಕ್ಸಿಬಲ್ ನೇಚರ್ ಅಂತ ಹೇಳ್ತಾ, ನಿಮ್ಮ ಸ್ವರ್ಗಗಳು, ನಿಮ್ಮ ನರಕಗಳು ನಿಮ್ಮ ಮನಸ್ಸಿನಲ್ಲಿವೆ ಅಂತ ಹೇಳ್ತಾ, ಸ್ವರ್ಗವನ್ನು ಸೃಷ್ಟಿ ಮಾಡಿಕೊಳ್ಳೋಣ, ನಮ್ಮ ಬದುಕನ್ನು ಕಾವ್ಯಮಯವಾಗಿ ಸ್ವರ್ಗಮಯವಾಗಿ ಮಾಡಿಕೊಳ್ಳೋಣ ಅಂತ ಈ ಮೂಲಕ ನಾನು ಹೇಳ್ತಾ, ನಿಮಗೆಲ್ಲ ಶುಭವಾಗಲಿ, ನಿಮ್ಮ ಬದುಕುಗಳು ಕಾವ್ಯಮಯವಾಗಲಿ, ಸ್ವರ್ಗಮಯವಾಗಲಿ ಅಂತ ಆಶಿಸ್ತಾ, ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.